ಗೈಸ್ ಇವತ್ತು ಡೇ ಸಂಡೇ ಬಟ್ ಆದರೆ ನಮ್ಮ ಮನೆ ಗೇಟ್ ಹತ್ರ ಈ ಕವರ್ ಯಾರೋ ಸಿಕ್ಸಿದ್ರು. ಸೊ ಈ ಕವರಲ್ಲಿ ಸಿಕ್ಸ್ಬಿಟ್ಟು ಒಂದು ಚೀಟಿ ಬೇರೆ ಐತೆ. ಏನಂತ ಐತೆ ಗೊತ್ತಾ? ನೋಡಿ ಇಲ್ಲಿ, BP ಶುಗರ್ ಕಂಟ್ರೋಲ್ ಆಗೋಕ್ಕೆ ಅಮೃತ ಬಳ್ಳಿ ಅಂತ ಹಾಕ್ಬಿಟ್ಟು ಇಟ್ಟವ್ರೆ. ಅದು ಯಾರು ಅನ್ನೋದು ಗೊತ್ತಿಲ್ಲ, ಜೊತೆಗೆ ಅವ್ರ ನೇಮು ಏನು ಹಾಕಿಲ್ಲ. ಬೆಳಿಗ್ಗೆ ನಮ್ಮಮ್ಮ ಕಸ ಗುಡ್ಸಕ್ಕೆ ಹೋದಾಗ ಇದನ್ನ ನೋಡೋರೆ. ನಮ್ಗೆ ಗೊತ್ತಿರೋರಾದ್ರೆ ನಂಗೆ ಫೋನ್ ಮಾಡ್ತಾರೆ ಬೆಳಿಗ್ಗೆ. ಗೈಸ್ ಇದು ಯಾರು ಇಟ್ರು ಅಂತ ಕಮೆಂಟ್ ಮಾಡಿ. BP ಶುಗರ್ ಕಂಟ್ರೋಲ್ ಆಗೋಕ್ಕೆ ಅಮೃತ ಬಳ್ಳಿ. ಅಮ್ಮ ಅದನ್ನ ಚಟ್ನಿ ಮಾಡ್ಬೇಕನ್ಸುತ್ತೆ ಕಣಮ್ಮ. ಕಾಯೆಲ್ಲ ಹಾಕಿ ಮೆಣಸಿನ್ಕಾಯಿ ಎಲ್ಲ ಹಾಕಿ ಸಾಂಬಾರು ಮಾಡ್ತಾರ. ಹಂಗಾರೆ ಫಸ್ಟ್ ಸಾಂಬಾರು ಮಾಡಿದಾಗ ಗಾನವಿಗೆ ತಿನ್ಸ್ಬಿಡು. ಮುಖ ನೋಡಿ ಹೆಂಗ್ ಸಿಂಡ್ರಿಸ್ತಾಳೆ ಹಂಗೆ. ಗೈಸ್ ಯಾರು ಇದನ್ನ ತಂದು ಕೊಟ್ಟಿರೋದು ಗೈಸ್ ಕಮೆಂಟ್ ಮಾಡಿ. ಅಂಡ್ ಥ್ಯಾಂಕ್ ಯು ಸೋ ಮಚ್. ತಂದು ಕೊಟ್ಟಿದ್ದೀರಲ್ಲ, ಥ್ಯಾಂಕ್ ಯು. ಹಂಗೆ ಸೇಮ್ ನಮ್ ಗಾನವಿಗೂ ಹಂಗೆ ಗಂಡು ಬರ್ಲಿ. ಲೂಸ್ ತರ ಇರ್ತೀಯ. ನಮ್ಮ ಅಣ್ಣ ಫಸ್ಟ್ ಹೆಣ್ಣು ಹುಡುಕಿ ಯಾರು ಹೋಗು. ಫಸ್ಟ್ ನೀನು ನಿನ್ನ ಹೆಸರು ಹೇಳ್ಕ ಹೋಗು. ಉದ್ದಕ್ಕೂ ಇದ್ನೇ ಹೇಳು. ಇಡೀ ಬ್ಲಾಗಲ್ಲೆಲ್ಲ ಇದ್ನೇ ಹೇಳು. ಬರ್ರಿ ಇದ್ನೇ ಈಗ ನೀನ್ ಏನಾರು ನಗಾಡಿದ್ರೆ ನಿಂಗೆ ಅದ್ರ ಮೇಲೆ ಇಂಟ್ರೆಸ್ಟ್. ಏನಕ್ಕೆ ನಗಾಡ್ತೀಯ? ನನ್ನ ಇಷ್ಟ ಹೋಗು. ಸುಂದರ ನನ್ನ ಇಷ್ಟ ಹೋಗ. ನೀನ್ ಎತ್ತಿ ನೋಡಿ ಪಾಪ, ಹಂಗಂತ ನಿಮಗೆ ಯಾರೋ ಅಮೃತ ಬಳ್ಳಿ ಕೊಟ್ಟವ್ರೆ. ಹೇಳ್ದ ಅಮ್ಮ? ಹೇಳಿಲ್ವಾ? ಯಾರೋ ಗೊತ್ತಿಲ್ಲ. ಗೇಟ್ ಹತ್ರಕ್ಕೆ ಇದು ಸಿಕ್ಸ್ಬಿಟ್ಟು ಇಲ್ಲಿ ಚೀಟಿಲ್ ಬರ್ದವ್ರು ಇಲ್ಲಿ. ಏನಂತ ಅಂದ್ರೆ ಇದು BP ಶುಗರ್ ಕಂಟ್ರೋಲ್ ಆಗಕ್ಕೆ ಅಮೃತ ಬಳ್ಳಿ. ಹೌದಾ? ಅವ್ರಿಗೆ ಧನ್ಯವಾದಗಳು ತಿಳಿಸ್ಮೇಲೆ. ಇದು ಏನು ಯಾವ ಥರ ತಿನ್ನೋದಿದೆ? ಏನು ಗೊತ್ತಿಲ್ಲ ಅಪ್ಪ, ಯೂಟ್ಯೂಬಲ್ಲಿ ನೋಡಬೇಕು. ಇದು ಈಗ ನಾನು ಸ್ನಾನಕ್ಕೆ ಹೋಗ್ತೀನಿ, ತಿಂಡಿಗೆ ಹಣ್ಣನ್ನು ಗಾನವಿನ ಕಳ್ಸಮ್ಮ. ಅಣ್ಣ ನಂಗೆ ಏನು ಸೆಟ್ ಪಾರ್ಸಲ್ ತಗೋಬಾ. 10 ಗಂಟೆ ಆಯ್ತು, ಹೋಗಿ ಬರೋಣ. ಹೊಟ್ಟೆ ಹಸಿತೈತೇನಮ್ಮ? ಗೈಸ್ ಸ್ನಾನ ಆಯ್ತು. ನಮ್ಮ ಅಣ್ಣ ಈಗ ಟಿಫನ್ ತಗೊಂಡು ಬಂದವನೆ ಪಾರ್ಸಲ್ ದೋಸೆ. ಯಾಕೋ ಇವತ್ತು ನಮ್ಮಮ್ಮ ಇವತ್ತು ಟಿಫನ್ ಏನೂ ಮಾಡಿಲ್ಲ. ಯಾಕಮ್ಮ ಮಾಡಿಲ್ಲ? ಮಾಮೂಲಿ ಸಂಡೇ ಗೈಸ್ ಅಲ್ಲ, ಆ್ಯಕ್ಚುಲಿ ಸಂಡೇ ಹೊತ್ತು ನಮ್ಮ ಮನೇಲಿ ಎನಿ ಟೈಮು ನಾನ್ ವೆಜ್ ಏನಾದರೂ ಮಾಡ್ತಿದ್ರು. ಈಗ ಜೊತೆಗೆ ನಮ್ಮ ಅಪ್ಪನ ಬೇರೆ ಹುಷಾರಿಲ್ಲ. ಜೊತೆಗೆ ಇನ್ನೊಂದೇನು ಗೊತ್ತಾ, ಈ ಬೇಸಿಗೆ ಟೈಮಲ್ಲಿ ಚಿಕನ್ಗೇನೋ ಈಗ ಕಾಯಿಲೆ ಬೇರೆ ಬದೈತಂತೆ. ಅದು ತಿಂದರೆ ನಮಗೆ ಕಾಯಿಲೆ ಬರುತ್ತಂತೆ. ಸೊ ಅದಕ್ಕೆ ನಮ್ಮ ಮನೆಯಲ್ಲಿ ಚಿಕನ್ನ ಈಗ ಬೇಡ ಅಂತ ಹೇಳಿದ್ದಾರೆ ಸದ್ಯಕ್ಕೆ, ಫುಲ್ಲು ಸಮ್ಮರೆಲ್ಲ ಮುಗಿಯೋವರೆಗೂ. ಅದಕ್ಕೆ ನೋ ಚಿಕನ್, ಬೇಕಿದ್ರೆ ಫಿಶ್ಶು ಮಟನ್ನು. ಈ ದೋಸೆಗೆ ಚಟ್ನಿ ಎಲ್ಲ ಹಾಕೋರೆ. ಚಟ್ನಿ ಹಾಕಿಲ್ಲ, ಕವರ್ಗೆ ಸಪ್ರೇಟ್ ಹಾಕ್ಸಿದ್ಯಾ? ತಾಳಂಗಾರೆ ಪ್ಲೇಟ್ಗೆ ಹಾಕತ್ತೀನಿ ಹಂಗಾರೆ. ಗೈಸ್ ನಾವಪ್ಪ ಇಡ್ಲಿ ತಿಂತವ್ರೆ. ಚೆನ್ನಾಗೈತ ಪಪ್ಪ ಇಡ್ಲಿ? ಆ ಕೆಂಪು ಚಟ್ನಿ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸಾಗು ಇದು ಇಡ್ಲಿ ಎಲ್ಲಿಂದ ತಂದೆ? ಹಾಸನಾಂಬನ ಸಾಗು ಕೊಟ್ರಾ? ಗೈಸ್ ಚಿಕನ್ ಅಂತೂ ಈ ಬೇಸಿಗೆಯಲ್ಲಂತೂ ಸಖತ್ತು ಹೀಟು. ಜೊತೆಗೆ ನಿಮಗೆ ಗೊತ್ತು ಅಂದರೆ ನಾನು ಬೆಳಗ್ಗೆ ಹೇಳಿದೆ ಏನೋ ಚಿಕನ್ ಈಗ ಅಷ್ಟು ಸರಿ ಬರ್ತಿಲ್ಲ, ಅದು ಇದು ಸುಮ್ಮನೆ ಚಿಕನ್ನಿಗೆ ಕಾಯಿಲೆ ಅದು ಇದು ಅಂತ. ಸೊ ನಾವು ತಿಂದರೂ ಸುಮ್ಮನೆ ನಮಗೂ ಹೆಲ್ತಿಗೆ ಇದಾಗುತ್ತೆ. ಅದಕ್ಕೆ ಈಗ ಹೋಗಿ ಮಟನ್ ಕೈಮಾ ತಗೊಬರೋಣ ಅಂತ ಈಗ ಹೋಗ್ತಿದ್ದೀನಿ ಗೈಸ್. ಇವತ್ತು ನಮ್ಮ ಮನೇಲಿ ನಮ್ಮಮ್ಮ ಮಟನ್ ಕೈಮಾ ಮಾಡ್ತಾರೆ. ಚಲೋ ಗೈಸ್. ಆದ್ರೂ ಮಾತ್ರ ಏನ್ ಬಿಸಿಲು ಅಂದ್ರೆ ಹೆವಿ ಬಿಸಿಲು ಗುರು. ಈಗಂತೂ ಹ್ಯಾಟ್ ಇಲ್ದಲೆ ತಪ್ಪರು ಹೆಲ್ಮೆಟ್ ಇಲ್ದಲೆ ಹೊರಗಡೆ ಹೋಗಕ್ಕೆ ಆಗಲ್ಲ ಮಾತ್ರ. ಗೈಸ್ ನಮ್ಮಮ್ಮ ನೋಡಿ ಅಳಿಸ್ತಾರೆ ಕುಯ್ದುಬಿಟ್ಟು ಕೊಟ್ಟೆ ಇಲ್ಲ ನಮ್ಮಮ್ಮ. ಎಂತ ತಂದಿದ್ಯಾ? ಹೆಬ್ಬೆಟ್ಟು ಗಾತ್ರ ಐತೆ. ಚೆನ್ನಾಗಿಲ್ಲ, ತಿನ್ನಕ್ಕೆ ಆಗಲ್ಲ, ಬಿಡ್ಸಕ್ ಆಗಲ್ಲ. ಟೇಸ್ಟ್ ಹೆಂಗೈತೆ ಹೋಗ್ಲಿ? ಟೇಸ್ಟ್ ಓಕೆ, ಚೆನ್ನಾಗೈತ ಟೇಸ್ಟ್? ಓಕೆ ಮಗನೇ. ಓಕೆ ಹೌದೇನಮ್ಮ? ಕುತ್ಕ ಸುಮ್ನೆ ಕುತ್ಕ. ಮತ್ತೀಗ ಯಾಕೆ ಕುತ್ಕೊಂಡಿದ್ದೆ? ಗೈಸ್ ನೋಡಿ ವಿಡಿಯೋ ಆಗ್ತೈತೆ ಅಂತ ನಮ್ಮಮ್ಮ ಹೆಂಗಿದ್ರು ಆಯ್ತಾ? ಎಲ್ಲ ಒತ್ತ ಕಡೆ ಹೋನೆ ಗೈಸ್. ಹಣ್ಣು ಏನ್ ಅಷ್ಟೊಂದೇನು ಚೆನ್ನಾಗಿಲ್ಲ. ಒಳ್ಳೆ ರಬ್ಬರ್ ಇದ್ದಂಗೆ ಐತಪ್ಪ ಹಣ್ಣು. ಇವಳು ಗಾನವೇನು ಕರ್ಕೊಂಡು ಹೋಗಿದ್ನಪ್ಪ. ಇವಳು ಏನು ಗೊತ್ತಾಗುತ್ತೆ ಅಂತ ಕರ್ಕೊಂಡು ಹೋಗಿದ್ದೆ. ನನಗೇನ್ ಗೊತ್ತು ಮೊದ್ಲೇ ಯಾರ್ ತಂಗಿನ ಗಾನೋ ಯಾಗಂತ ಒಬ್ರು ಕಮೆಂಟ್ ಹಾಕೋರೆ ನಾನ್ ಮದ್ವೆ ಆಯ್ತೀನಿ ಅಂತ. ನಾನಾಗಲ್ಲ ಅಮ್ಮ. ಒಬ್ರು ಕಮೆಂಟ್ ಹಾಕೋರೆ ನಾನ್ ಮದ್ವೆ ಆಯ್ತೀನಿ ಅಂತ. ಯಾಕೆ?
ಯಾರಿಗ್ ಗೊತ್ತು ಅವ್ರ ಮನೇಲಿ ನೀನೇ ಹೋಗಿ ಹಾಗು ಬಾಯ್ಲಿ ಇಲ್ಲಿ ಬಾಯ್ಲಿ ಲಿಂಕ್ ಇಲ್ಲಿ ಅಮ್ಮ ಇಲ್ಲ ಕಣವ ಹಂಗಂತ ಅಮ್ಮ ಇವಳು ಗಾನವಿ ನಾನು ಚೆಕ್ ಮಾಡಿದ್ನ ಲಾಸ್ಟ್ ಬ್ಲಾಗಲ್ಲಲ್ವಾ ನಾನು ಹೇಳಿದ್ದು ಯಾರ್ಯಾರು ಮದುವೆ ಆಯ್ತಿರ ಕಮೆಂಟ್ ಮಾಡಿ ಅಂದಿದ್ದಕ್ಕೆ ಅಯ್ಯೋ ಅದು ಲಾಸ್ಟ್ ಬ್ಲಾಗಲ್ಲ ಹೇಳಿದ್ದು ಅದಕ್ಕೆ ಇವಳು ಮಧ್ಯರಾತ್ರಿ ಎದ್ಬಿಟ್ಟು ಕಮೆಂಟ್ ಒಂದ್ ಗಂಟೆ ಎದ್ದು ನೀನ್ ಕಮೆಂಟ್ ನನ್ಗೆ ಎದಳದೇ ಇಲ್ಲ ಮಧ್ಯರಾತ್ರಿ ನಿನ್ನಂಗ ನಾನು ಹೋಗಿ ಸುಮ್ಮನೆ ಕಮೆಂಟ್ ಎದ್ದೋಗ್ತಾವಳೆ ಗೈಸ್ ವಿಡಿಯೋ ಆಗ್ತೈತೆ ಅಂತ ಅವಳು ಒಪ್ಕತ್ತಿಲ್ಲ ಬಟ್ ನಿಜವಾಗ್ಲೂ ಬ್ಲಾಕ್ ಪೂರ್ತಿ ಸುಳ್ಳು ಹೇಳ್ತಿದ್ದೆ ದಳಮುಗು ಸುಳ್ಳು ಹೇಳ್ತಿ ಅದ್ ಕೂತಿದ್ದೆ ಅಲ್ಲಿ ಬಿದ್ದೆ ಅದ್ ಏನೇನು ಹೇಳ್ತಿಲ್ಲ ಯಾರು ಕೂತಿದ್ದೆ ಎಲ್ಲಿ ಬಿದ್ದಿದ್ದು ಏನಂತ ಹೇಳಿದ್ ನಾನು ಕ್ಲಾಸಲ್ಲಿ ಕೆಳಗ್ ಕೂತಿದ್ದು ನಿನ್ನ ಟೀಚರ್ ನೀನ್ ಕೆಳಗಡೆ ಕೂರ್ಸಿರ್ಲಿಲ್ಲ ಏನೋ 10 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ ಬೇಕಾದ್ರೆ ಹೋಗಿ ಚಿಪ್ಸು ತಗೋಬಾ ಪ್ಲೀಸ್ ಹಾ ಒಂದು ಸಾಂಬಾರ್ ಸೊಪ್ಪು ಒಂದು ನಿಂಗೆ ಏನ್ ಬೇಕು ಅದ್ ನೀನ್ ತಗೋ ಆಯ್ತಾ 10 ರೂಪಾಯಿ ಸಾಂಬಾರ್ ಸೊಪ್ಪಿಗೆ 190 ರೂಪಾಯಿ ನಾನು ಹಿಡ್ಕೋಬೇಕಾ 190 ಹ್ಞೂ ಆಯ್ತು ನೀನ್ ತಗೊಳದ ತಗೊಳವ ಯಾರು ದುಡ್ಡಿದ್ದು ನಂದು ಇನ್ಯಾರದು ಗೈಸ್ ಆ್ಯಕ್ಚುಲಿ ನಮ್ಮಮ್ಮ ಮಟನ್ ಜೊತೆಗೆ ಸಾಂಬಾರ್ ಸೊಪ್ಪು ತಗೊಬರಕ್ಕೆ ಹೇಳಿದ್ರಂತೆ ನನ್ನ ಮಗ ನಾನು ಮರ್ತೇ ಹೋಗಿತ್ತು ಅದಕ್ಕೀಗ ನಮ್ಮ ಗಾನವಿನ ಕಳಿಸ್ತಿದ್ದೀನಿ ಜೊತೆಗೆ ಡೀಲ್ ಮಾಡಿದೆ ನೀನು ಎಕ್ಸ್ಟ್ರಾ ಚಿಪ್ಸ್ ತಗೋ ಅದಕ್ಕೆ ಹೋಗ್ತಾವಳೆ ಅಮ್ಮ ಇದು ನಿಂದು 200 ಉಳ್ದಿತ್ತಲ್ಲ ಮಟನ್ದು ಅದು ಗಾನವಿ ಕೊಟ್ಟಿದ್ದೆ ಏನೋ ಪಪ್ಪ ಮಟನ್ ತಿನ್ಬೋದಾ ಡಾಕ್ಟರ್ ಪರ್ಮಿಷನ್ ತಗೋಬೇಕು ಇಲ್ವೋ ನನಗೆ ಗೊತ್ತಿಲ್ಲ ಆದ್ರೆ ಅಮ್ಮನ ಪರ್ಮಿಷನ್ ತಗೋಬೇಕು ಹಂಗಾಗ್ಬಿಟ್ಟೈತಿ ಯಾಕೆ ಹಂಗಾರೆ ನೆನ್ನೆ ಹಂಗಾರೆ ಸಿಗರೇಟ್ ಸೇದಿದ್ರೆ ಅದು ಡಾಕ್ಟರ್ ಪರ್ಮಿಷನ್ ನನ್ನ ಮನೆ ಗ್ಯಾಪ್ನೆಸ್ ಬೇಡ ಮತ್ಸೇದಂಗತ್ತೆ ನನ್ನ ಮನೆ ಗ್ಯಾಪ್ನೆಸ್ ಬೇಡ ಮತ್ಸೇದಂಗತ್ತೆ ಬಿಡ್ತು ಅನ್ನೋ ಈಗ ಒಂದ್ ಪ್ಯಾಕ್ ತಂದು ಕೊಡ್ತೀನಿ ಈಗ ಒಂದ್ ಪ್ಯಾಕ್ ಒಂದ್ ತರಗವ ಸಾಕು ಸುಮಾರು ಜನ ಸಬ್ಸ್ಕ್ರೈಬರ್ ಬೇಜಾರ್ ಮಾಡ್ಕೊಂಡವ್ರೆ ಹೌದಾ ನಿಮ್ಮ ಅಪ್ಪನ ಮೇಲೆ ಒಂದು ನಂಬಿಕೆ ಅನ್ನೋದಿತ್ತು ಅದ್ರಲ್ಲೂ ಇವರು ಆಶ್ಚರ್ಯ ಬಾಯಿ ಅವ್ರು ಮತ್ತೆ ಕಮೆಂಟ್ ಹಾಕೋರೆ ಏನ್ ಬ್ರೋ ಅಂಕಲ್ ಫುಲ್ ಬಿಟ್ಟಿದ್ದಾರೆ ಅಂತ ಖುಷಿಯಾಗಿದ್ದೆ ಆದ್ರೆ ವ್ಲಾಗ್ ನೋಡಿ ಬೇಜಾರಾಯ್ತು ಅಂತ ಹಾಕೋರೆ ಸೇದಲ್ಲ ಮಗನೇ ಅದೇನಾಗುತ್ತೆ ಗೊತ್ತಾ ಮಗನೇ ನೋಡು ನಾನೊಂದು ಮಾತು ಹೇಳ್ತೀನಿ ಕೇಳೋ ಹೆಚ್ಚು ಕಮ್ಮಿ ನಾನು 13-14ನೇ ವಯಸ್ಸಿಂದ ನಾನು ಸೇರ್ತಾ ಇರೋದು ನನಗೆ 13-14 ಏಜ್ ಹೌದಾ 18 ಅಲ್ಲ ಮಗನೇ ಹೌದಾ 13-14 ಅಂದ್ರೆ ಈ 10ನೇ ಕ್ಲಾಸ್ ಹುಡುಗನ ಏಜು ಇನ್ನು ಬೇಗ ಅನ್ಕೋ ನಾನು ಓದದ್ ಬಿಟ್ಟಿದ ತಕ್ಷಣ ಸೇದಿದ್ದು ಅವಾಗಿಂದ ನಾನು ಸಡನ್ ಬಿಡೋದು ಅಂದ್ರೆ ಒಂಥರ ಬಹಳ ಹಿಂಸೆ ಆಗುತ್ತೆ ಸಡನ್ ಕಲ್ತಿದ್ದು ಸಡನ್ ಮೊದಲು ಮುಂಚೆ ನಾನು ಅಮ್ಮ ಮಾರ್ಕೆಟ್ಗೆ ಹೋಗ್ತಾ ಇದ್ದೆ ಪಾಪ ಆಟೋದಲ್ಲಿ ಕುತ್ಕೊಂಡು ಸಿಗರೇಟ್ ಸೇದಲ್ಲ ಆಟ ಸಂದಿನ ಹಿಂಗ್ ಮುಚ್ಚಿಡ್ಕೊಂಡ್ಬಿಟ್ಟಿರೋದು ಅಮ್ಮಂಗೆ ಹೇಳಿದೆ ನೋಡಮ್ಮ ಸಿಗರೇಟ್ ಸೇರ್ತಾರೆ ಹುಡುಗ ಹಂಗೆ ಹಿಂಗೆ ಅಂತ ಏನಾಗುತ್ತಂದ್ರೆ ಮಗನೇ ಒಂಥರ ಹಿಂಸೆ ಅಂತಾರಲ್ಲ ಚಿಟ್ರ ಹಿಂಸೆ ಹಂಗನ್ನಂಗ ಆಗ್ಬಿಡುತ್ತೆ ಸೇದ್ಲಿಲ್ಲ ಏನಾಗುತ್ತೆ ಅಂದ್ರೆ ಸೇದ್ಲೇಬೇಕು ಅನ್ನಂಗ ಆಗ್ಬಿಡುತ್ತೆ ಏನಕ್ಕೂ ಮೂಡಿರಲ್ಲ ಏನಕ್ಕೂ ಇದಿರಲ್ಲ ಗೈಸ್ ಊಟ ರೆಡಿ ಆಗೈತೆ ಮಟನ್ ಕೈಮಾ ನಮ್ ಗಾನವಿದು ಫೇವ್ರೆಟ್ ಇದು ಮಟನ್ ಕೈಮಾ ತಿಂದೇ ಇಲ್ಲ ಫಸ್ಟ್ ಟೈಮ್ ಆಯ್ತು ಗೈಸ್ ನೋಡಿ ಇಲ್ಲಿ ಕೈಮಾ ಉಂಡೆ ಬಟ್ ಇದು ಕಂಪ್ಲೀಟ್ ಆಗಿ ಫುಲ್ ರೌಂಡ್ ಆಗಿ ಬಂದಿಲ್ಲ ಗೈಸ್ ನಾನ್ ವೆಜ್ ಊಟ ಆದ್ಮೇಲೆ ಬಾಳೆಹಣ್ಣು ತಿಂದ್ರೆ ಒಂಥರ ಸಮಾಧಾನ ಮನೇಲಿ ಬಾಳೆಹಣ್ಣು ಇರ್ಲಿಲ್ಲ ಅದಕ್ಕೆ ನಾನು ಅಣ್ಣ ಇಲ್ಲಿ ಬಾಳೆಹಣ್ಣು ಅಂಗಡಿಗೆ ಬಂದ್ಬಿಟ್ಟು ಬಾಳೆಹಣ್ಣನ್ನ ತಗೊಂಡು ಗೈಸ್ ಹಂಗಂತ ನೋಡಿಲಿ ನಾವು ಅಪ್ಪಂದು ಟ್ಯಾಬ್ಲೆಟ್ಸ್ಗಳು ಎಷ್ಟು ಇದೆ ಅಂತ ಅಂದ್ರೆ ಒಂದೇನೆ ಎರಡು ಶೀಟ್ ಇದಾವೆ ಬಟ್ ಟೋಟಲ್ ಒಂದು ದಿನಕ್ಕೆ ಒಂದು ಎಷ್ಟು ಟ್ಯಾಬ್ಲೆಟ್ ನುಂಗ್ತೀರಾ ಪಾಪ ಈ ಮಧ್ಯಾಹ್ನ ಬೆಳಗ್ಗೆ ರಾತ್ರಿ ಎಲ್ಲ ಸೇರಿದ್ರೆ ಎಷ್ಟು ಕೊಡ್ತಾ ಇರೋದು 9 ಹೇಳ್ತಾ ಇರಂಗಿದ್ಯಾ ಬೆಳಗ್ಗೆ ತಿಂಡಿ ಮುಂಚೆ 2 ತಿಂಡಿ ಆದ್ಮೇಲೆ 2 ಮಧ್ಯಾಹ್ನ 1 ರಾತ್ರಿ 9 ದಿನಕ್ಕೆ 9 ಮಾತ್ರ ಅಷ್ಟೇ 9 ಅಷ್ಟೇ ಗನೋ ತಗೊಳವ ಬಾಳೆಹಣ್ಣು ಇದು ನಾಳೆ ಅಣ್ಣ ಹೊರಟ್ನಾ ತಮಿಳ್ನಾಡುಗೆ ಅಮ್ಮ ಬಿಟ್ಟು ಬರಲ್ಲ ಏನು ಬೈಕಲ್ಲ ಕಾರಲ್ಲಿ ಬಸ್ಸಲ್ಲಿ ಹೋಗ್ತಾನ ಹಂಗಾರೆ ನಾನೇನು ಬೇಡ ಹಂಗಾರೆ ಅಲ್ಲ ನೀನು ಹೇಳ್ದಲ್ಲ ಬೈಕಲ್ಲಿ ಬಿಟ್ಟು ಬಾ ಅಂತ
ಗಾನವಿ ಅಣ್ಣ ಕಾರಲ್ಲಿ ಹೋಗಿ ಬರೋಣ, ನಾನು ಬರ್ತೀನಿ ಅಂದ್ಲು. ಬೇಡವಾ ಕಾರಲ್ಲಿ? ಹಂಗಾರೆ ಅವನೇ ಬಸ್ಸಲ್ಲಿ ಹೋಗಿ ಬರ್ತಾನ. ಗೈಸ್ ವ್ಲಾಗು ಎಂಡ್ ಮಾಡೋಣ ಗೈಸ್. ಇಲ್ಲಿವರೆಗೆ ವ್ಲಾಗ್ ನೋಡಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸೂಪರ್ ಆದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಗೈಸ್. ಟೇಕ್ ಕೇರ್, ಟಾಟಾ, ಬೈ ಬಾಯ್.